ದೇಶಕ್ಕೆ ಸ್ವತಂತ್ರ ತರಲು ಸಾವಿರಾರು ಮಹಾನ್ ಪುರುಷರು ಬಲಿದಾನದಿಂದ ಪಡೆದ ಸ್ವತಂತ್ರವನ್ನು ಸೌಹಾರ್ದತೆ, ಸಹಬಾಳ್ವೆ, ಸಾಮರಸ್ಯದಿಂದ ಬದುಕು ಕಡೆ ಸರ್ವರು ಗಮನ ನೀಡಬೇಕು ಎಂದು ಬೇಲೂರು ತಹಶೀಲ್ದಾರ್ ಎಂ ಮಮತಾ ಕರೆ ನೀಡಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೇಲೂರು ಹೋಮ್ ಗಾರ್ಡ್ಸ್ ತಂಡ ಪಟ್ಟಣದ ಜೂನಿಯರ್ ಕಾಲೇಜ್ ಆವರಣದಲ್ಲಿ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ವಿವಿಧ ಇಲಾಖೆ ಸಹಯೋಗದೊಂದಿಗೆ ಹಮ್ಮಿಕೊಂಡ 78ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನಡೆಸಿ ಸಂದೇಶ ನೀಡಿದ ಅವರು, ತ್ಯಾಗ ಬಲಿದಾನದಿಂದ ಪಡೆದ ಸ್ವಾತಂತ್ರ್ಯ ನಮಗೆ ಆತ್ಮಗೌರವ ನೀಡುವ ಸಂಕೇತವಾಗಬೇಕಿದೆ. ಶಾಂತಿಯುತ ಬದುಕು ಪ್ರತಿಯೊಬ್ಬ ಭಾರತೀಯರ ಉಸಿರಾಗಬೇಕಿದೆ. ಭಾರತ ಸ್ವಾತಂತ್ರ್ಯಕ್ಕೆ ಕರುನಾಡಿನ ಪಾತ್ರ ಹಿರಿದು. ಹಾಸನ ಜಿಲ್ಲೆಯಲ್ಲಿನ 10 ಮಹನೀಯರು ಕೊಡುಗೆ ನೀಡಿದ್ದಾರೆ. ವಿಶೇಷವಾಗಿ ಹೊಯ್ಸಳರ ನಾಡಿಗೆ ಮಹಾತ್ಮ ಗಾಂಧಿಯವರು ಬಂದು ಇಲ್ಲಿನ ಚನ್ನಕೇಶವ ದೇಗುಲಕ್ಕೆ ಭೇಟಿ ನೀಡಿ ಶಿಲ್ಪಕಲಾ ವೈಭವದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಂದ ಅವರು, ಭಾರತವನ್ನು ಪರಿಸರ ಸ್ನೇಹಿ ದೇಶ ಕಟ್ಟಲು ಮುಂದಾಗಬೇಕಿದೆ. ಕಾರಣ, ಇತ್ತೀಚಿನ ದಿನದಂದು ಕೇರಳದಲ್ಲಿ ನಡೆದ ಪ್ರಕೃತಿ ವಿಕೋಪ ಮಾನವ ಕುಲಕ್ಕೆ ಮಾರಕವಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಪರಿಸರದ ಬಗ್ಗೆ ಜಾಗೃತಿಯೊಂದಿಗೆ ಬದುಕು ನಡೆಸಬೇಕು. ಇದರ ಜೊತೆಯಲ್ಲಿ ಬಹುದೊಡ್ಡ ದೇಶದ ಸಂವಿಧಾನ ನೀಡಿದ ಡಾಕ್ಟರ್ ಅಂಬೇಡ್ಕರ್ ಅವರ ಆಶೋತ್ತರಗಳನ್ನು ಗೌರವಿಸಬೇಕು ಎಂದರು. ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಇಂದು 78ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಬೇಲೂರಿನಲ್ಲಿ ಅರ್ಥಪೂರ್ಣವಾಗಿ ನಡೆಸಲಾಗಿದೆ. ವಿಶೇಷವಾಗಿ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ನೃತ್ಯಕ್ಕೆ ಕೊಡುಗೆ ನೀಡಿದ ಬೇಲೂರು ಕ್ಷೇತ್ರ ಸಮಗ್ರ ಅಭಿವೃದ್ಧಿ ನಮ್ಮ ಮುಂದಿನ ಕನಸು. ಈಗಾಗಲೇ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿ ಜಾಗತಿಕ ಮನ್ನಣೆ ಪಡೆದ ಬಳಿಕ ಬೇಲೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನಕ್ಕೆ ಸರ್ಕಾರ ಮನವಿ ಮಾಡಲಾಗಿದೆ. ಹೈಟೆಕ್ ಬಸ್ ನಿಲ್ದಾಣ, ಹೊಳೆಬೀದಿ ಅಭಿವೃದ್ಧಿ ಜೊತೆಗೆ 37 ಕೋಟಿ ಅನುದಾನ ಬಿಡುಗಡೆಯಾಗಲಿದೆ. ಕಲೆ, ನೃತ್ಯ, ಸಂಗೀತ ಪೂರಕವಾಗಲು ಬೃಹತ್ ಕಲಾಭವನ, ಮಹಿಳೆಯರ ಸಬಲೀಕರಣಕ್ಕೆ ಮುನ್ನುಡಿ, ಗಾರ್ಮೆಂಟ್ಸ್, ಕೈಗಾರಿಕೆ ಮತ್ತು ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ, ಮನೆ ಮನೆ ಕುಡಿಯುವ ನೀರು, ಕನ್ನಡ ಭಾಷೆಗೆ ಪ್ರಥಮ ಶಿಲಾಶಾಸನ ನೀಡಿದ ಹಲ್ಮಿಡಿ ಗ್ರಾಮದ ಸಮಗ್ರ ಅಭಿವೃದ್ಧಿ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಸತೀಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ, ಮುಖ್ಯಾಧಿಕಾರಿ ಸುಜಯ್ ಕುಮಾರ್, ವೃತ್ತ ನಿರೀಕ್ಷಕ ಸುಬ್ರಹ್ಮಣ್ಯ, ಪುರಸಭಾ ಸದಸ್ಯರಾದ ಜಮಾಲುದ್ದೀನ್, ಭರತ್, ಫಯಾಜ್, ಪ್ರಭಾಕರ್, ತೋಟಗಾರಿಕೆ ಅಧಿಕಾರಿ ಸೀಮಾ, ಕೃಷಿ ಅಧಿಕಾರಿ ರಂಗಸ್ವಾಮಿ. ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ಮಂಜುನಾಥ್ ಮತ್ತು ನಾಗಭೂಷಣ್ ಅವರಿಗೆ ಸನ್ಮಾನ ಮಾಡುವ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ಈ ನಾಡಿನಲ್ಲಿ ಬೋರಣ್ಣಗೌಡರು, ಎಚ್.ಎಸ್. ನಂಜಪ್ಪನವರು, ಹಾರನಹಳ್ಳಿ ರಾಮಸ್ವಾಮಿಯವರು, ಗೊರೂರು ರಾಮಸ್ವಾಮಿ ಅಯ್ಯಂಗಾರವರು, ಎಲ್.ವಿ. ಕಾರ್ಲೇರವರು, ಕೆ.ಸಿ. ಕರಿಗೌಡರು, ಸಂಪತ್ ಅಯ್ಯಂಗಾರವರು, ಚನ್ನರಾಯಪಟ್ಟಣದ ಬೋಗಣ್ಣಗೌಡರು, ಪಂಡಿತ್ ಶ್ರೀನಿವಾಸ ಅಯ್ಯಂಗಾರವರು, ಹೊಳೆ ನರಸೀಪುರದ ಸಿಂಗ್ರಿಗೌಡರವರು, ಸಕಲೇಶ್ಪುರದ ಎಸ್.ಕೆ. ಕರೀಂ ಖಾನ್ ರವರು, ಅರಸೀಕೆರೆಯ ಡಾಕ್ಟರ್ ಕರಿಸಿದ್ದಪ್ಪರವರು, ಯಶೋಧರಮ್ಮ ದಾಸಪ್ಪರವರು, ಬೇಲೂರಿನ ನಂಜುಂಡಯ್ಯ ಮತ್ತು ಬೇಲೂರಿನ ಪುಪ್ಪೇಗೌಡರವರು 1942ರಲ್ಲಿ ನಡೆದ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಪಾಲ್ಗೊಂಡು ಮೈಸೂರು ಚೆಲೋ, ರೈಲು ತಡೆ, ಬಾಣವರ ಠಾಣೆ ಮುತ್ತಿಗೆಯಲ್ಲಿ ಪಾಲ್ಗೊಂಡಿದ್ದರು. ಪುಣ್ಯ ಸನ್ಮಾನ್ಯ ನರೇಂದ್ರ ಮೋದಿ ಅವರು 2023ರಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾವು ಒಂದು ಮನವಿಯನ್ನು ಕೊಟ್ಟಿದ್ದು, ಬೇಲೂರು ಹಳೆಬೀಡನ್ನು ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಅಂತಕ್ಕಂಥದ್ದನ್ನ ಮನವಿಯ ಮೇರೆಗೆ ಇವತ್ತು ಬೇಲೂರು ಹಳೆಬೀಡು ಯುನೆಸ್ಕೋ ಪಟ್ಟಿನಲ್ಲಿ ಸೇರಿರ್ತಕ್ಕಂಥ ಬಹುಶಃ ಈ ದೇಶಕ್ಕೆ ಒಂದು ಮಾದರಿಯ ಒಂದು ವಿಧಾನಸಭಾ ಕ್ಷೇತ್ರ ಅಂದರೆ ಅದು ಬೇಲೂರು ಅಂತಕ್ಕಂಥದ್ದನ್ನು ದೇಶಕ್ಕೆ ಪರಿಸ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಣೆಯನ್ನು ಮಾಡಬೇಕಾಗ್ತದೆ. ಬಹುಶಃ ತಮಗೆಲ್ಲ ಗೊತ್ತಿದೆ ಬಂಧುಗಳೇ, ಕಳೆದ ವಾರ ನಾವು ಒಂದು ಪತ್ರವನ್ನು ಬರೆದಿದ್ದು, ತಾವು ಯುನೆಸ್ಕೋ ಪಟ್ಟಿಗೆ ಸೇರಿಸಿದರೆ ಸಾಲದು, ಅದಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿಗಳನ್ನ ತಾವು ಮಾಡಲಿಕ್ಕೆ ತಮ್ಮದೇ ಆದಂಥ ಒಂದು ತಂಡವನ್ನು ಕಳಿಸ್ಬೇಕು ಅಂತಕ್ಕಂಥದ್ದನ್ನು ನಾವು ಮನವಿಯನ್ನು ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಯುನೆಸ್ಕೋ ತಂಡ ಕಳೆದ ವಾರ ಇದೇ ಶುಕ್ರವಾರ ಬಂದು ಇಡೀ ಬೇಲೂರಿನ ಮತ್ತು ಹಳೆಬೀಡಿನ ಎಲ್ಲ ಸ್ಥಳಗಳನ್ನು ನಮ್ಮ ಅಧಿಕಾರಿ ಮಿತ್ರರು ಅವ್ರ ಜೊತೆಯಲ್ಲಿ ಸೇರಿ ಅವರನ್ನು ಸ್ವಾಗತ ಮಾಡ್ತಕ್ಕಂತಹ ಒಂದು ಮಾಡಿ, ನಾನು ಸಹ ಅವರಿಗೆ ಬೇಲೂರು ಹಳೆಬೀಡಲ್ಲಿ ಏನೇನೋ ಆಗಬೇಕು ಅಂತಕ್ಕಂಥದ್ದನ್ನು ಮನವಿಯನ್ನು ಸಹ ಮಾಡಿದೆ. ಅವರು ಸಹ ಕೇಂದ್ರ